ಹಲೋ ಎವ್ರಿವಾನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬಾನೇ ಸುಲಭವಾಗಿ ಮಾಡಿಕೊಳ್ಳುವಂತಹ ಸಿಹಿ ತಿಂಡಿ ರೆಸಿಪಿಗಳನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ಇದನ್ನೆಲ್ಲ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲಿಗೆ ಗೋಧಿ ಹಿಟ್ಟಿನಲ್ಲಿ ಮಾಡುವಂತಹ ಎಣ್ಣೆಯಲ್ಲಿ ಕಾಯಿಸಿದ ಒಂದು ಸಿಹಿ ತಿಂಡಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಬನ್ನಿ, ಇದಕ್ಕೆ ಚೆನ್ನಾಗಿ ಹಣ್ಣಾಗಿರುವಂತಹ ಒಂದು ಬಾಳೆಹಣ್ಣನ್ನು ತಗೊಳ್ಳಿ. ಸಿಪ್ಪೆ ತೆಗೆದು ಅದನ್ನು ಮಿಕ್ಸಿ ಜಾರಿಗೆ ಈ ರೀತಿ ತುಂಡು ಮಾಡಿ ಹಾಕೊಳ್ಳಿ. ನಂತರ 4 ಟೇಬಲ್ ಸ್ಪೂನ್ನಷ್ಟು ತುರಿದ ಬೆಲ್ಲ ತಗೊಂಡಿದ್ದೀನಿ. ಬೆಲ್ಲ ಕ್ಲೀನ್ ಆಗಿದ್ದರೆ ಇದೇ ರೀತಿ ಹಾಕೊಳ್ಳಿ, ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸಿ ಸೋಸಿ ಹಾಕೊಳ್ಳಿ. ಆಮೇಲೆ 4 ಟೇಬಲ್ ಸ್ಪೂನ್ನಷ್ಟು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕದೆ ಹಾಗೇನೆ ರುಬ್ಕೊಳ್ಳಿ. ನೀರು ಬೇಕಾದರೆ ಮತ್ತೆ ಒಂಚೂರು ಹಾಕೊಳ್ಳಿ. ಇವಾಗ ನುಣ್ಣಗೆ ಈ ರೀತಿ ರುಬ್ಬಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ 125 ಗ್ರಾಮ್ ಅಥವಾ ತೆಂಗಿನ ತುರಿ ತಗೊಂಡ ಕಪ್ನಲ್ಲಿ 1 ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಬೋಂಡಾ ಮಾಡುವ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ಹಾಗಾಗಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಳ್ಳಿ. ನೀರು ಸೇರಿಸ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿದಕ್ಕೆ ಅದೇ ಕಪ್ನಲ್ಲಿ 1/4 ಕಪ್ನಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ತುಂಬ ನೀರಾಗಿರಬಾರ್ದು, ಸ್ವಲ್ಪ ದಪ್ಪನಾಗಿಯೇ ಇರಬೇಕು. ಇದಕ್ಕೆ ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ. ಆನಂತರ ಇದನ್ನು ಸ್ಪೂನ್ನಲ್ಲಿ ಚೆನ್ನಾಗಿ ಬೀಟ್ ಮಾಡಿಕೊಂಡು ಒಂದು 15 ನಿಮಿಷ ಹಾಗೇನೆ ಮುಚ್ಚಿ ಇಡಿ. 15 ನಿಮಿಷ ಆದಮೇಲೆ ಒಂದು ಒಗ್ಗರಣೆ ಪ್ಯಾನ್ ತಗೊಂಡು ಅದಕ್ಕೆ 2 ಟೀ ಚಮಚದಷ್ಟು ತುಪ್ಪ ಹಾಕಿ 2 ಟೇಬಲ್ ಸ್ಪೂನ್ನಷ್ಟು ತೆಂಗಿನಕಾಯಿ ಚೂರುಗಳನ್ನು ಹಾಕಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಇದರಲ್ಲಿ ಫ್ರೈ ಮಾಡ್ಕೋಬೇಕು. ಗೋಲ್ಡನ್ ಕಲರ್ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಗೋಲ್ಡನ್ ಕಲರ್ ಬಂದ ಮೇಲೆ ಇದಕ್ಕೆ 1 ಟೀ ಚಮಚದಷ್ಟು ಗಸಗಸೆಯನ್ನು ಹಾಕಿ ಸ್ಟವ್ ಆಫ್ ಮಾಡಿ ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಅದರ ಬಿಸಿಗೇನೆ ಫ್ರೈ ಆಗುತ್ತೆ. ಆಮೇಲೆ ಅದನ್ನು ಈ ಹಿಟ್ಟಿಗೆ ಹಾಕೊಳ್ಳಿ. ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಹಿಟ್ಟು ರೆಡಿ ಆಗಿದೆ. ಆಮೇಲೆ ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಈ ರೀತಿ ಬೋಂಡದ ರೀತಿ ಹಾಕೋಬೇಕು. ಸ್ವಲ್ಪನೇ ಹಾಕೊಳ್ಳಿ. ಚೆನ್ನಾಗಿ ಇದು ಮೇಲೆ ಉಬ್ಬಿ ಬರುತ್ತೆ. ತುಂಬಾ ಸೂಪರ್ ಆದ ಟೇಸ್ಟ್ ಇರುತ್ತೆ. ಇದನ್ನು ನೀವು ಖಂಡಿತ ಈ ದೀಪಾವಳಿ ಹಬ್ಬಕ್ಕೆ ಮಾಡಿ ನೋಡಿ. ತುಂಬ ಅಂದರೆ ತುಂಬ ರುಚಿಯಾದ ಒಂದು ಸಿಹಿ ತಿಂಡಿ. ಚೆನ್ನಾಗಿ ಈ ರೀತಿ 2 ಕಡೆ ತಿರುಗಿಸಿ ಹಾಕ್ತಾ ಇದನ್ನು ಕಾಯಿಸ್ಕೊಳ್ಳಿ. ಹಿಟ್ಟನ್ನು ಕಲಸುವಾಗ ಕೈಯಲ್ಲಿ ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಹೊಡೆಯೋ ರೀತಿ ಕಲಸ್ಕೊಳ್ಬೇಕು. ಆ ರೀತಿ ಮಾಡೋದ್ರಿಂದ ಬೋಂಡದ ರೀತಿ ಉಬ್ಬಿ ಬರುತ್ತೆ. ಹಾಗೆಯೇ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ. ಇದು ಹೇಗಿರುತ್ತೆ ಅಂದರೆ ಕಜ್ಜಾಯ ತಿಂತೀವಲ್ವಾ, ಅದೇ ರೀತಿ ರುಚಿ ಇರುತ್ತೆ. ಇದು ಗೋಧಿ ಹಿಟ್ಟಿನಿಂದ ಮಾಡುವಂತಹ ಒಂದು ಸುಲಭ ರೀತಿಯ ಎಣ್ಣೆಯಲ್ಲಿ ಕಾಯಿಸಿ ಮಾಡುವಂತಹ ಸಿಹಿ ತಿಂಡಿ. ಖಂಡಿತ ಈ ದೀಪಾವಳಿಗೆ ನೀವು ಟ್ರೈ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಈಗ ಇನ್ನೊಂದು ರೆಸಿಪಿ ತೋರಿಸ್ತೀನಿ. ನನ್ನ ಮಕ್ಕಳಿಗೆ ತುಂಬ ಇಷ್ಟವಾದಂತಹ ಒಂದು ರೆಸಿಪಿ ಇದು. ಅಕ್ಕಿ ಹಿಟ್ಟಿನಲ್ಲಿ ಮಾಡುವಂತಹ ಬರ್ಫಿ ತುಂಬಾ ರುಚಿಕರವಾಗಿರುತ್ತೆ. ಬನ್ನಿ ಈಗ ಇದನ್ನು ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕೊಳ್ತಾ ಇದ್ದೀನಿ. ನಂತರ 1 ಕಪ್ನಷ್ಟು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಅಂದರೆ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಹುರಿಬೇಕು. ಇದರಲ್ಲಿ ನಿಧಾನ ಉರಿಯಲ್ಲಿ ಕಲರ್ ಚೇಂಜ್ ಆಗದ ರೀತಿ ಹುರ್ಕೊಳ್ಳಿ. ಅಕ್ಕಿ ಹಿಟ್ಟು ಫ್ರೈ ಆದಮೇಲೆ ನೋಡಿ, ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇಷ್ಟಾದರೆ ಸಾಕು. ಆಮೇಲೆ ಒಳ್ಳೆ ಘಮ್ ಅಂತ ಪರಿಮಳ ಬರ್ತಾ ಇದೆ. ಇಷ್ಟು ಸಾಕು. ಇವಾಗ ಸ್ವಲ್ಪ ತಣ್ಣಗಾಗಲಿ ಒಂದು ತಟ್ಟೆಗೆ ಹಾಕಿಡ್ತಾ ಇದ್ದೀನಿ. ನಂತರ ಅದೇ ಬಾಣಲೆಯನ್ನು ಒಲೆ ಮೇಲಿಟ್ಟು 1 ಕಪ್ನಷ್ಟು ಇದಕ್ಕೆ ಹಾಲು ಸೇರಿಸ್ತಾ ಇದ್ದೀನಿ. 1 ಕಪ್ನಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ. ನಂತರ ಒಂದು 2 ಟೇಬಲ್ ಸ್ಪೂನ್ ತುಪ್ಪ ತಗೊಂಡಿದ್ದೀನಿ. ಅದರಲ್ಲಿ 1 ಟೇಬಲ್ ಸ್ಪೂನ್ನಷ್ಟು ಹಾಕಿದ್ದೀನಿ. ಇದಕ್ಕೆ ತುಪ್ಪ ಏನು ಜಾಸ್ತಿ ಬೇಡ. ಉಳಿದ ತುಪ್ಪವನ್ನು ಮತ್ತೆ ಹಾಕೊಳ್ಳೋಣ.
ಈಗ ಸೌಟಿಂದ ಇದನ್ನು ಈ ರೀತಿ ಕಲಿಸ್ತಾ ಇರಬೇಕು, ಇಲ್ಲಾಂದರೆ ಸಕ್ಕರೆ ಒಂದೇ ಕಡೆಗೆ ಗಟ್ಟಿಯಾಗಿಬಿಡುತ್ತೆ. ಈಗ ಹಾಲೆಲ್ಲ ಇದು ಚೆನ್ನಾಗಿ ಕುದಿ ಬಂದು ಆಮೇಲೆ ಒಂದು ಪಾಕದ ರೀತಿ ಬರಬೇಕು, ಅಂದರೆ ಒಂದೆಳೆ ಪಾಕ ಬರಬೇಕು, ಅಲ್ಲಿ ತನಕ ಇದನ್ನು ಕುದಿಸ್ಕೊಳ್ಬೇಕು. ಮನೆಯಲ್ಲಿ ಒಂದೊಂದ್ಸಲ ತಿಂಡಿ ಇಲ್ಲದೆ ಇದ್ದಾಗ, ಮಕ್ಕಳು ಸಿಹಿ ತಿಂಡಿ ಏನಾದರೂ ಕೇಳಿದಾಗ ಇದನ್ನು ನಾನು ಮಾಡಿಕೊಡ್ತಾ ಇದ್ದೆ. ನನ್ನ ಇಬ್ಬರು ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟವಾದ ಒಂದು ಸಿಹಿ ತಿಂಡಿ. ಈ ರೀತಿ ನೋಡಿ ಪಾಕ ಇದು ರೆಡಿಯಾಗಿದೆ, ಒಂದೆಳೆ ಪಾಕ ಬಂದಿದೆ. ಈಗ ಇದಕ್ಕೆ ಈ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಈ ರೀತಿ ಬೇಗನೆ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಗಂಟಾಗದಂತೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈ ಥರ ಗಟ್ಟಿಯಾಗುತ್ತೆ, ಇದು ಬೇಗ ಗಟ್ಟಿಯಾಗುತ್ತೆ. ಕೊನೆಯದಾಗಿ ಇದಕ್ಕೆ ಉಳಿದಿರುವಂತಹ ತುಪ್ಪವನ್ನು ಹಾಕ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೂ ಕೂಡ ಒಂದು ಅರ್ಧ ಸ್ಪೂನ್ನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ಈ ಥರ ಗಟ್ಟಿಯಾದ ಹದಕ್ಕೆ ಬರುತ್ತೆ. ಇದಕ್ಕಿಂತ ಜಾಸ್ತಿ ಮಿಕ್ಸ್ ಮಾಡಿದರೆ ಸಕ್ಕರೆ ಎಲ್ಲ ಪಾಕ ಆಗಿ ಅದು ತುಂಬ ಗಟ್ಟಿಯಾಗುತ್ತೆ. ಹಾಗಾಗಿ ಇಷ್ಟ ಆದರೆ ಸಾಕು. ಆಮೇಲೆ ಅದನ್ನು ತುಪ್ಪ ಸವರಿದ ತಟ್ಟೆಗೆ ಈ ರೀತಿ ಹಾಕೋಬೇಕು. ಇದನ್ನು ಹಾಕಿ ಬೇಗ ಈ ರೀತಿ ಒಂದು ತೆಳುವಾಗಿ ಹರಡ್ಕೊಳ್ಳಿ. ಹಾಕಿ ಒಂದು 5 ನಿಮಿಷ ಆಗುವಾಗಲೇ ಇದು ಗಟ್ಟಿಯಾಗುತ್ತೆ. ಅಂದರೆ ಪಾಕ ಸರಿಯಾಗಿದ್ದರೆ, ಒಂದೆಳೆ ಪಾಕ ಕರೆಕ್ಟ್ ಆಗಿದ್ದರೆ ಹಾಕಿದ ತಕ್ಷಣ ಇದು ಗಟ್ಟಿಯಾಗಿಬಿಡುತ್ತೆ. ಇವಾಗ ಬಿಸಿ ಇರುವಾಗಲೇ ಒಂದು 5 ನಿಮಿಷನೂ ಆಗಿಲ್ಲ, ಬಿಸಿ ಇರುವಾಗಲೇ ನೋಡಿ ಗಟ್ಟಿಯಾಗಿದೆ. ಈಗ ಇದನ್ನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ನೀವು ಶೇಪಿಗೆ ಕಟ್ ಮಾಡ್ಕೊಳ್ಳಿ. ಅಂದರೆ ಗಟ್ಟಿ ಮೈಸೂರು ಪಾಕ್ ಎಲ್ಲ ನಾವು ಕಟ್ ಮಾಡ್ತೀವಲ್ವ, ಅದೇ ರೀತಿ ಮಾಡ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ. ನನ್ನ ಇಬ್ಬರು ಮಕ್ಕಳಿಗೆ ಕೂಡ ತುಂಬ ಇಷ್ಟವಾದ ಸಿಹಿ ತಿಂಡಿ ಇದು. ತುಂಬ ಬೇಗ ಆಗುವಂತಹ ಒಂದು ಬರ್ಫಿ ಇದು. ಗಟ್ಟಿ ಮೈಸೂರು ಪಾಕ್ ಬರುತ್ತಲ್ವ, ಆ ರೀತಿ ಇರುತ್ತೆ. ಆದರೆ ಅಕ್ಕಿ ಹಿಟ್ಟು ಆಗಿರೋದ್ರಿಂದ ರುಚಿ ಬೇರೆ ಇರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ. ಈಗ ಸುಲಭವಾಗಿ ರವೆಯಿಂದ ಮಾಡುವಂತಹ ಒಂದು ಕಜ್ಜಾಯದ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸಾಫ್ಟಾಗಿ ಬರುತ್ತೆ, ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಈ ರೀತಿ ಇರುತ್ತೆ ನೋಡಿ. ಮೊದಲಿಗೆ ಅರ್ಧ ಕಪ್ನಷ್ಟು ತೆಂಗಿನ ತುರಿಯನ್ನು ಸಣ್ಣ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ಇದರ ಜೊತೆಗೆ ಒಂದು ಏಲಕ್ಕಿಯನ್ನು ಹಾಕ್ತಾ ಇದ್ದೀನಿ. ಅರ್ಧ ಕಪ್ನಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಅದನ್ನು ನೀರು ಹಾಕಿ ಕುದಿಸಿ ಶೋಧಿಸಿ ಹಾಕೊಳ್ಳಿ. ನಂತರ ಒಂದು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕ್ತಾ ಇದ್ದೀನಿ. ಆಮೇಲೆ ಅದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಬಿ ಆದಮೇಲೆ ಇದಕ್ಕೆ ಅರ್ಧ ಕಪ್ನಷ್ಟು ತೆಳು ಅವಲಕ್ಕಿಯನ್ನು ಹಾಕಿ ರುಬ್ಕೊಳ್ತಾ ಇದ್ದೀನಿ. ಬೇಕಾದರೆ ಇದನ್ನು ತೆಂಗಿನ ತುರಿ ಜೊತೆ ಕೂಡ ರುಬ್ಕೊಳ್ಬೋದು, ಆದರೆ ನೀರಿನ ಹದ ಗೊತ್ತಾಗಲಿ ಅಂತ ನಾನು ಮತ್ತೆ ಇದನ್ನು ರುಬ್ಕೊಂಡಿದ್ದೀನಿ. ಈಗ ನೋಡಿ ಈ ರೀತಿ ಸ್ವಲ್ಪ ಗಟ್ಟಿಯಾದ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ನುಣ್ಣಗೆ ರುಬ್ಬಿ ಆಗಿದೆ. ಈಗ ಒಂದು ಪಾತ್ರೆಗೆ 1 ಕಪ್ನಷ್ಟು ಮೀಡಿಯಂ ರವೆ ಹಾಕ್ತಾ ಇದ್ದೀನಿ, ಅಥವಾ ಉಪ್ಪಿಟ್ಟು ರವೆ. ಇದಕ್ಕೆ 2 ಸ್ಪೂನ್ನಷ್ಟು ಮೈದಾ ಹಾಕ್ತಾ ಇದ್ದೀನಿ. ಮೈದಾ ಬದಲಿಗೆ ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಹಾಕ್ಬೋದು. ಆಮೇಲೆ ಈ ರುಬ್ಬಿದ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಮಾಡ್ಕೋಬೇಕು. ನಾವು ರವೆ ಇಡ್ಲಿ ಎಲ್ಲ ಮಾಡ್ತೀವಲ್ವ, ಅದಕ್ಕೆ ಮಿಕ್ಸ್ ಮಾಡ್ತೀವಿ ನೋಡಿ, ಆ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ನೋಡಿ ಈ ಹದಕ್ಕೆ ಇದನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು 5 ರಿಂದ 10 ನಿಮಿಷ ಹಾಗೇನೆ ನೆನೆಯಲಿಕ್ಕೆ ಬಿಡಬೇಕು. ಒಂದು 5-10 ನಿಮಿಷದ ನಂತರ ನೀರನ್ನೆಲ್ಲ ಹೀರ್ಕೊಂಡು ಈ ರೀತಿ ರವೆ ನೋಡಿ ಗಟ್ಟಿಯಾಗಿರುತ್ತೆ ನೋಡಿ, ಈ ಥರ. ಈಗ ಇದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪನೇ ನೀರನ್ನು ಹಾಕಿ ಇದನ್ನು ಇಡ್ಲಿ ಹಿಟ್ಟಿನ ಹದಕ್ಕೆ ಈಗ ಮಾಡ್ಕೊಳ್ಬೇಕು. ಆವಾಗ ನಾವು ಇಡ್ಲಿ ಹಿಟ್ಟಿನ ಹದಕ್ಕೇನೆ ಮಾಡ್ಕೊಂಡಿದ್ದೀವಿ, ಆದರೆ ಅದು ನೀರನ್ನೆಲ್ಲ ಹೀರ್ಕೊಳ್ಳುತ್ತಲ್ವ ರವೆ, ಆಮೇಲೆ ವಾಪಸ್ ಗಟ್ಟಿ ಆಗುತ್ತೆ. ನಂತರ ಈಗ ವಾಪಸ್ ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕಿ ಈಗ ಇಡ್ಲಿ ಹಿಟ್ಟಿನ ಹದಕ್ಕೆ ಇದನ್ನು ಮಾಡ್ಕೊಳ್ಬೇಕು. ಚೆನ್ನಾಗಿ ಈ ರೀತಿ ಬೀಟ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು, ಅದರಿಂದಾಗಿ ಕಜ್ಜಾಯ ತುಂಬಾ ಚೆನ್ನಾಗಿ ಬರುತ್ತೆ. ಈ ಹದಕ್ಕೆ ಇರಬೇಕು ಹಿಟ್ಟು.
ಎಣ್ಣೆ ಕಾಯಲಿಕ್ಕಿಟ್ಟು ಅದು ಸಾಧಾರಣ ಬಿಸಿ ಆದಮೇಲೆ ಈ ರೀತಿ ಸಣ್ಣ ಸೌಟಲ್ಲಿ ಒಂದೊಂದೇ ಸೌಟಷ್ಟು ಹಿಟ್ಟನ್ನು ಹಾಕಿ ಕಜ್ಜಾಯ ನಾವು ಹೇಗೆ ಮಾಡ್ಕೊಳ್ತೀವಿ ಅದೇ ರೀತಿ ಮಾಡ್ಕೊಳ್ಬೇಕು. ಸ್ವಲ್ಪ ಹೊತ್ತು ಅದನ್ನು ಹಾಗೇನೆ ಬಿಡಬೇಕು, ಅದು ತನ್ನಷ್ಟಕ್ಕೆ ಮೇಲೆ ಬರುತ್ತೆ. ಆಮೇಲೆ ಅದನ್ನು ತಿರುಗಿಸಿ ಹಾಕಿ ಎರಡೂ ಕಡೆ ಚೆನ್ನಾಗಿ ಕೆಂಪಗಾಗುವಂತೆ ಬೇಯಿಸ್ಕೊಳ್ಬೇಕು. ಮತ್ತು ಇದನ್ನು ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಕಾಯಿಸಬೇಕು, ಆವಾಗ ಅದು ಕರೆಕ್ಟಾಗಿ ಒಳಗಡೆ ಎಲ್ಲ ಬೇಯುತ್ತೆ. ಈಗ ಇದು ಒಂದು ಸ್ವಲ್ಪ ಬೆಂದ ಮೇಲೆ ಇನ್ನೊಂದನ್ನು ಸೈಡಿಗೆ ಹಾಕ್ತಾ ಇದ್ದೀನಿ. ಈ ರೀತಿ ಒಂದು ಸಣ್ಣ ಸಣ್ಣಗೆ 2-3 ಹಾಕ್ಬೋದು ಅಥವಾ ಒಂದೇ ಒಂದನ್ನು ಹಾಕಿ ಕಾಯಿಸ್ಕೊಳ್ಬೋದು. ಈ ಥರ ಮೇಲಕ್ಕೆ ಎಣ್ಣೆ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಎರಡೂ ಕೂಡ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಎರಡನ್ನು ಕೂಡ ತೆಗಿತಾ ಇದ್ದೀನಿ. ಇದು ಮೊದಲು ಹಾಕಿರುವಂಥದ್ದು, ಅದು ಸ್ವಲ್ಪ ಬೇಗ ಫ್ರೈ ಆಗಿದೆ ಅಲ್ವಾ, ಹಾಗಾಗಿ ಫಸ್ಟ್ ಅದನ್ನು ತೆಗಿತಾ ಇದ್ದೀನಿ. ನೋಡಿ ಸೂಪರಾಗಿ ಕಲರ್ ಬಂದು ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ 1 ಕಪ್ ರವೆಯಲ್ಲಿ ಇಷ್ಟಾಗಿದೆ. ತುಂಬಾ ಸೂಪರಾಗಿ ಬಂದಿದೆ, ತುಂಬಾ ಸಾಫ್ಟಾಗಿ, ಮೇಲ್ಗಡೆ ಗರಿ ಗರಿ ಆಗಿರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಖಂಡಿತ ನೀವು ಇದನ್ನು ಈ ದೀಪಾವಳಿಗೆ ಬೇಕಾದರೆ ಟ್ರೈ ಮಾಡಿ, ತುಂಬ ರುಚಿಕರವಾಗಿರುತ್ತೆ. ಈಗ ಮೃದುವಾದ ಗುಲಾಬ್ ಜಾಮೂನ್ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಸೂಪರಾಗಿ ಬರುತ್ತೆ. ಈಗ ಒಂದು ಮೀಡಿಯಂ ಸೈಜಿನ ಲೋಟ ತಗೊಂಡಿದ್ದೀನಿ, ಅದರಲ್ಲಿ 1 ಲೋಟದಷ್ಟು ಜಾಮೂನ್ ಮಿಕ್ಸನ್ನು ಹಾಕ್ತಾ ಇದ್ದೀನಿ. ಲೋಟ ತಗೊಳ್ಳುವಾಗ ಈ ರೀತಿ ಮೇಲೆ ಕೆಳಗೆ ಒಂದೇ ಸೈಜಿಗೆ ಇರುವಂತೆ ತಗೊಳ್ಳಿ, ಆಗ ನೀರಿನ ಅಳತೆ ಕರೆಕ್ಟಾಗಿ ಸಿಗುತ್ತೆ. ನಂತರ ಇದೇ ಲೋಟದಲ್ಲಿ 1/4 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ನೀರು ಅಥವಾ ಹಾಲು ಹಾಕ್ಬೋದು, ಕೇವಲ ನೀರು ಹಾಕಿದ್ರೂ ಕೂಡ ಗುಲಾಬ್ ಜಾಮೂನ್ ತುಂಬಾ ರುಚಿಯಾಗಿಯೇ ಬರುತ್ತೆ. ಈ ನೀರು ಹಾಕಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಫಸ್ಟ್ಗೆ, ನಂತರ ಇದನ್ನು ಗಟ್ಟಿಯಾದ ಹದಕ್ಕೆ ಕಲಿಸ್ಕೊಳ್ಳಿ. ಈ ರೀತಿ ಕಲಸಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಡ್ತಾ ಇದ್ದೀನಿ. ನಂತರ ಈಗ ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಪಾತ್ರೆಗೆ ಹಿಟ್ಟು ಹಾಕಿದ ಲೋಟದಲ್ಲೇ 1/4 ಲೋಟದಷ್ಟು ಸಕ್ಕರೆ ಹಾಕಿಬಿಟ್ಟು ಅದೇ ಲೋಟದಲ್ಲಿ 2 ಲೋಟದಷ್ಟು ನೀರು ಹಾಕ್ತಾ ಇದ್ದೀನಿ. ಈಗ ಸಕ್ಕರೆ ಕರಗಿ ನೀರು ಕುದಿ ಬರಬೇಕು. ಕುದಿ ಬಂದ ಮೇಲೆ ಒಂದು 5 ನಿಮಿಷ ನಿಧಾನ ಉರಿಯಲ್ಲಿಟ್ಟು ಇದನ್ನು ಕುದಿಸ್ಕೊಳ್ಬೇಕು. ಈಗ ನೋಡಿ ಸಕ್ಕರೆ ಎಲ್ಲ ಕರಗಿದೆ, ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ವಾ. ಈಗ ಇದನ್ನು ಕಮ್ಮಿ ಲೋ ಫ್ಲೇಮ್ನಲ್ಲಿಟ್ಟು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ಲೋ ಫ್ಲೇಮ್ನಲ್ಲಿ 5 ನಿಮಿಷ ಕುದಿಸಿ ಆದಮೇಲೆ ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿಬಿಟ್ಟು ಇದನ್ನು ಸ್ಟವ್ ಆಫ್ ಮಾಡಿ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ. ಹಿಟ್ಟು 5 ನಿಮಿಷ ನೆನೆಸಿದ ನಂತರ, ಇದು ಮೊದಲು ಕಲಸುವಾಗ ಕೈಗೆಲ್ಲ ಅಂಟ್ಕೊಳ್ತಾ ಇತ್ತು, ನೆನೆಸಿದ ನಂತರ ಇದು ನೋಡಿ ಕೈಗೆ ಸ್ವಲ್ಪನೂ ಅಂಟ್ಕೊಳ್ಳೋದಿಲ್ಲ. ಇವಾಗ ಇದನ್ನು ಒಂದು ಸರ್ತಿ ಮಿಕ್ಸ್ ಮಾಡಿಬಿಟ್ಟು ನಂತರ ಕೈಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಸವರಿ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಳ್ಳಿ. ನೋಡಿ ಈ ರೀತಿಯ ಮೀಡಿಯಂ ಗಾತ್ರದ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ಉಂಡೆ ಮಾಡುವಾಗ ಅದರಲ್ಲಿ ಸ್ವಲ್ಪನೂ ಒಡೆದೋಗೋ ಥರ ಕ್ರ್ಯಾಕ್ ರೀತಿ ಇರಬಾರ್ದು. ಆ ರೀತಿ ಇದ್ದರೆ ನಾವು ಜಾಮೂನ್ ಕಾಯಿಸುವಾಗ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಇರಬೇಕು ಮೇಲ್ಮೈ ನೋಡುವಾಗ. ನಂತರ ಎಣ್ಣೆ ಕಾಯಿಸಿ ಈ ರೀತಿ ಸಣ್ಣ ಒಂದು ತುಂಡನ್ನು ಹಾಕಿದರೆ ಅದು ಮೇಲಕ್ಕೆ ಬರಬೇಕು. ಆ ರೀತಿ ಇದ್ದಾಗ ಹಿಟ್ಟನ್ನು ಎಲ್ಲ ಉಂಡೆಗಳನ್ನು ಅದಕ್ಕೆ ಹಾಕ್ಕೊಂಡು ಜಾಮೂನನ್ನು ಕಾಯಿಸ್ಕೊಳ್ಳಿ. ಎಣ್ಣೆ ತುಂಬ ಬಿಸಿ ಆಗಬಾರ್ದು, ಮೀಡಿಯಮ್ ಆಗಿ ಬಿಸಿ ಆಗಿರಬೇಕು. ತುಂಬ ಬಿಸಿ ಆದರೆ ಹಾಕಿದ ತಕ್ಷಣ ಅದು ಕಪ್ಪಗಾಗಿಬಿಡುತ್ತೆ. ಆ ರೀತಿ ಮಾಡಿದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೇಯೋದಿಲ್ಲ. ಹಾಗಾಗಿ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಈ ಥರ ಹಾಕಿದ ತಕ್ಷಣ ಅದು ಸ್ವಲ್ಪ ಸ್ವಲ್ಪ ದೊಡ್ಡದಾಗುತ್ತಾ ಬರುತ್ತೆ. ಕರೆಕ್ಟಾದ ಹದದಲ್ಲಿ ಬೇಯುತ್ತೆ, ಒಳಗಡೆ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಬೇಯುತ್ತೆ. ಕಲರ್ ಕೂಡ ಕರೆಕ್ಟಾಗಿ ಸೂಪರಾಗಿ ಇರುತ್ತೆ. ನೋಡಿ ಈ ರೀತಿ ಮಾಡಿದರೆ ಎಲ್ಲ ಉಂಡೆಗಳು ಕೂಡ ಒಂದೇ ಸಮನಾಗಿ ಬೆಂದು ಬರುತ್ತೆ. ಇವಾಗ ಸೈಜ್ ನೋಡಿ ಸಣ್ಣಗಿದ್ದದ್ದು ಎಷ್ಟು ದೊಡ್ಡದಾಗಿದೆ ಅಂತ, ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ ಈಗ ಇದು ಕರೆದಿದ್ದಾಗಿದೆ, ಎಷ್ಟು ಒಳ್ಳೆ ಕಲರ್ ಬಂದಿದೆ ನೋಡ್ಬೋದು. ಹಾಗೇನೆ ಒಂದು ಕೂಡ ಒಡೆದಿಲ್ಲ, ಎಷ್ಟು ಸೂಪರಾಗಿ ಬಂದಿದೆ ನೋಡ್ಬೋದು. ಎಣ್ಣೆಯಿಂದ ತೆಗೆದು ಹಾಗೇನೆ ಇದನ್ನು ಬಿಸಿ ಪಾಕದಲ್ಲಿ ಹಾಕ್ತಾ ಇದ್ದೀನಿ. ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಆಗಿರಬೇಕು.
ಸಕ್ಕರೆ ಪಾಕಕ್ಕೆ ಹಾಕಿದ ಮೇಲೆ ಸೌಟಲ್ಲಿ ಈ ರೀತಿ ಒಂದು ಸರ್ತಿ ಅದನ್ನು ತಿರುಗಿಸ್ಕೊಳ್ಳಿ. ನಂತರ ಮುಚ್ಚಳ ಮುಚ್ಚಿಟ್ಟು ಒಂದು 10 ನಿಮಿಷ ಆದಮೇಲೆ ಅದು ಸ್ವಲ್ಪ ಉಬ್ಬಿ ಬರುತ್ತೆ, ನೋಡ್ಬೋದು ಸಾಫ್ಟ್ ಆಗಿದೆ. ಆಮೇಲೆ ಬೇಕಾದರೆ ಅದನ್ನು ಒಂದು ಸರ್ತಿ ತಿರುಗಿಸ್ಕೊಳ್ಳಿ ಎಲ್ಲವನ್ನ. ಮೇಲ್ಗಡೆ ಅದು ಸಕ್ಕರೆ ಪಾಕ ಕಮ್ಮಿ ಆಗಿದೆ ಅಲ್ವಾ, ನೋಡ್ಬೋದು ನೀವಿಲ್ಲಿ. ಹಾಗೆ ನಾನು ಒಂದೊಂದೇ ಜಾಮೂನನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ನಂತರ ಅದನ್ನು ಮುಚ್ಚಳ ಮುಚ್ಚಿಟ್ಟು ಒಂದು 5 ನಿಮಿಷ ಹಾಗೇನೆ ಬಿಟ್ಟರೆ ಜಾಮೂನ್ ಎಲ್ಲ ಕಡೆ ತುಂಬ ಮೃದುವಾಗಿ ರೆಡಿ ಆಗುತ್ತೆ. ತುಂಬಾ ಸೂಪರ್ ಆಗಿರುತ್ತೆ. ಈಗ 15 ನಿಮಿಷದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಸಾಫ್ಟ್ ಆಗಿದೆ ಅಂತ. ನೋಡಿದ್ರೇ ನಿಮಗೆ ಈಗ ತಿನ್ನಬೇಕು ಅಂತ ಅನಿಸ್ತಲ್ವಾ? ಖಂಡಿತ ಈ ದೀಪಾವಳಿಗೆ ಈ ರೀತಿ ಒಂದು ಸರ್ತಿ ಜಾಮೂನ್ ಮಾಡಿ ನೋಡಿ, ತುಂಬಾ ಪರ್ಫೆಕ್ಟ್ ಆಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಈ ಎಲ್ಲ ಸಿಹಿ ತಿಂಡಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಿಮಗೆ ಅಡ್ವಾನ್ಸ್ ಆಗಿ ದೀಪಾವಳಿಯ ಶುಭಾಶಯಗಳು. ಥ್ಯಾಂಕ್ ಯು.